ತುಂಬ ಸಲ ಮಿರರ್ ಮುಂದೆ ನಿಂತಾಗ ನಮ್ಮ ಸ್ಕಿನ್ನ ನೋಡಿಬಿಟ್ಟು ನಮ್ಮ ಏಜ್ಗಿಂತ ಸ್ವಲ್ಪ ಜಾಸ್ತಿ ಏಜಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಡಾರ್ಕ್ ಸರ್ಕಲ್, ಡಲ್ ಸ್ಕಿನ್, ಫೈನ್ ಲೈನ್ಸ್ ಆ್ಯಂಡ್ ವಾಟ್ ನಾಟ್. ಇದಕ್ಕೆಲ್ಲ ಕಾರಣ ಸ್ಟ್ರೆಸ್, ಪೊಲ್ಯೂಷನ್ ಆ್ಯಂಡ್ ಬ್ಯಾಡ್ ಜೀನ್ಸ್ ಅಂತ ನಾವು ಹೇಳ್ತೀವಿ. ಬಟ್ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಟ್ರೂ. ಇನ್ ಮೋಸ್ಟ್ ಆಫ್ ದ ಕೇಸಸ್ ನಮ್ಮ ಡೈಲಿ ನಿತ್ಯ ಹ್ಯಾಬಿಟ್ಸ್ ಏನಿರುತ್ತೆ, ಇಟ್ ಈಸ್ ದ ಪ್ರೈಮರಿ ರೀಸನ್ ಫಾರ್ ಫಾಸ್ಟ್ ಏಜಿಂಗ್ ಸ್ಕಿನ್. ಸೊ ನಮ್ಮ ಡೈಲಿ ರೂಟೀನಲ್ಲಿ ನಾವು ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತೀವಿ ವಿಚ್ ಫಾಸ್ಟನ್ಸ್ ದ ಏಜಿಂಗ್ ಆಫ್ ಅವರ್ ಸ್ಕಿನ್. ಸೊ ಈ ವಿಡಿಯೋದಲ್ಲಿ ನಾವು ಇಂಥ 6 ಮಿಸ್ಟೇಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ವಿಚ್ ಫಾಸ್ಟನ್ಸ್ ದ ಏಜಿಂಗ್ ಆಫ್ ಅವರ್ ಸ್ಕಿನ್. ಆ್ಯಂಡ್ ಈ ವಿಡಿಯೋನ ಎಂಡ್ ತನಕ ನೋಡೋದನ್ನು ಮರಿಬೇಡಿ, ಬಿಕಾಸ್ ಪಾಯಿಂಟ್ ನಂಬರ್ 5 ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಮಿಸ್ಟೇಕ್ ನಾವು ಮಾಡೇ ಮಾಡ್ತೀವಿ. ಫಸ್ಟ್ ಮಿಸ್ಟೇಕ್ ಇಸ್ ನಾಟ್ ಯೂಸಿಂಗ್ ಸನ್ಸ್ಕ್ರೀನ್. ಸೊ ನೀವು ಸನ್ಸ್ಕ್ರೀನ್ ಸ್ಕಿಪ್ ಮಾಡಿದ್ರೆ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ದಟ್ ಯು ಆರ್ ಡೂಯಿಂಗ್. UV rays from the sun is one of the biggest reason for early wrinkles, dark spot and loose skin. ನೀವು ಕ್ಲೌಡಿ ವೆದರ್ ಇದೆ ಅಥವಾ ನೀವು ಮನೇಲಿ ಇದ್ದೀರಂತ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ನಿಮ್ಮ ವಿಂಡೋಯಿಂದ ಬರೋ ಸನ್ ರೈಸ್ ಕ್ಯಾನ್ ಸ್ಟಿಲ್ ಡ್ಯಾಮೇಜ್ ಯುವರ್ ಸ್ಕಿನ್. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ ಸ್ಟಾರ್ಟ್ ಯೂಸಿಂಗ್ ಅ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಎವ್ರಿ ಸಿಂಗಲ್ ಡೇ. ಅಟ್ಲೀಸ್ಟ್ SPF 30 ಇರೋದು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ. ಆ್ಯಂಡ್ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಫೇಸ್ ಆ್ಯಂಡ್ ನೆಕ್ ಮೇಲೆ 15 ಮಿನಿಟ್ಸ್ ಮುಂಚೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ಆ್ಯಂಡ್ ಈ 6 ಮಿಸ್ಟೇಕ್ಸಿಂದ ನಾನು ಯಾವುದಾದ್ರು ಒಂದನ್ನು ಮಾತ್ರ ಫಾಲೋ ಮಾಡಿ ಅದನ್ನು ಕರೆಕ್ಟ್ ಮಾಡ್ತೀನಿ ಅಂತ ನೀವು ಏನಾದರೂ ಪ್ಲ್ಯಾನ್ ಮಾಡಿದರೆ, ಲೆಟ್ ಇಟ್ ಬಿ ಅಪ್ಲೈಯಿಂಗ್ ಸನ್ಸ್ಕ್ರೀನ್ ಎವ್ರಿ ಸಿಂಗಲ್ ಡೇ. ಸೆಕೆಂಡ್ ಮಿಸ್ಟೇಕ್, ರಬ್ಬಿಂಗ್ ಆ್ಯಂಡ್ ಪುಲ್ಲಿಂಗ್ ದ ಸ್ಕಿನ್. ಯೂಶಲಿ ನಾವು ಫೇಸ್ ವಾಶ್ ಮಾಡಿದಾಗ ನಾವೇನು ಮಾಡ್ತೀವಿ, ಒಂದು ಟವಲ್ ತೊಗೊಂಡು ನಮ್ಮ ಫೇಸ್ನ ರಪ ಅಂತ ಉಜ್ತಾ ಇರ್ತೀವಿ. ಆ್ಯಂಡ್ ಇನ್ ದ್ಯಾಟ್ ಪ್ರೊಸೆಸ್ ಏನಾಗುತ್ತೆ ಅಂದರೆ ನಮ್ಮ ಫೇಸ್ ಮೇಲಿರೋ ಸ್ಕಿನ್ ಆ್ಯಂಡ್ ದಿಸ್ ಟಿಶ್ಯೂ ಅಂಡರ್ ದ ಐಸ್ ಏನಿರುತ್ತೆ ಅದನ್ನು ರಬ್ ಆ್ಯಂಡ್ ಪುಲ್ ಮಾಡ್ದಂಗೆ ಆಗುತ್ತೆ. ಈ ಸ್ಕಿನ್ ಏನಿರುತ್ತೆ ನಮ್ಮ ಐಸ್ ಅಂಡರ್ ಏನಿರುತ್ತೆ ದ್ಯಾಟ್ ಈಸ್ ವೆರಿ ಡೆಲಿಕೇಟ್ ಆ್ಯಂಡ್ ಥಿನ್. ಆ್ಯಂಡ್ ನಾವು ಯಾವಾಗ ಪದೇ ಅದನ್ನ ರಬ್ ಮಾಡಿ ಪುಲ್ ಮಾಡ್ತಾ ಇರ್ತೀವೋ ದರ್ ಆರ್ ಹೈ ಚಾನ್ಸಸ್ ದ್ಯಾಟ್ ಅಲ್ಲಿ ಫೈನ್ ಲೈನ್ಸ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಬಿಕಾಸ್ ಆಫ್ ರಬ್ಬಿಂಗ್ ಡಾರ್ಕ್ ಸರ್ಕಲ್ಸು ಫಾರ್ಮ್ ಆಗುತ್ತೆ. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ ಬಿ ವೆರಿ ಜೆಂಟಲ್ ವೆನ್ ಯು ಆರ್ ವಾಷಿಂಗ್ ಯುವರ್ ಫೇಸ್. ಸೊ ನಿಮ್ಮ ಫಿಂಗರ್ ಟಿಪ್ಸಿಂದ ಮಾತ್ರ ಲೈಟಾಗಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡಿ. ಫೇಸ್ ವಾಶ್ ಮಾಡಿ ಆದಮೇಲೆ ಒಂದು ಸಾಫ್ಟ್ ಟವಲ್ ತೊಗೊಂಡು ನಿಮ್ಮ ಫೇಸ್ನ ಪ್ಯಾಡ್ ಡ್ರೈ ಮಾಡಿ, ಫೇಸ್ನ ಉಜ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ at any given point ನಿಮ್ಮ ಐಲಿಡ್ಸ್ ಆರ್ ಇಚಿ ಆರ್ ಇಫ್ ಯರ್ ಐ ಫೀಲ್ಸ್ ಟೈರ್ಡ್ ದೆನ್ ಕೋಲ್ಡ್ ವಾಟರ್ ತೊಗೊಂಡು ಸ್ಪ್ಲಾಶ್ ಮಾಡಿ. ಥರ್ಡ್ ಮಿಸ್ಟೇಕ್, ಸ್ಲೀಪಿಂಗ್ ಲೇಟ್. ನಮ್ಮ ಕರೆಂಟ್ ರೂಟೀನ್ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ಲೇಟ್ ನೈಟ್ ಮಲ್ಕೊಳ್ಳೇಬೇಕು. ಬೀಟ್ 11:30, 12:30, 1:30 ಅದು ಡಸಂಟ್ ಮ್ಯಾಟರ್. ಏನಕ್ಕಂದರೆ ಐದರ್ ನಮ್ಮ ವರ್ಕ್ ರಿಲೇಟೆಡ್ ಕೆಲಸ ಇರುತ್ತೆ, ಇಲ್ಲಾಂದ್ರೆ ನಾವು TV ಶೋಸ್ನ ಬಿಂಜ್ ವಾಚ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ನೀವು ಒಂದು ಪಾಯಿಂಟ್ನ ನೋಟ್ ಮಾಡಬೇಕು, ಅದು ಏನಂದರೆ ನಾವು ಎಷ್ಟು ಬೇಗ ಆನ್ ಟೈಮ್ ಮಲಗ್ತೀವೋ ಅಷ್ಟು ಬೇಗ ನಮ್ಮ ಬಾಡಿ ಹೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೆನ್ ಆರ್ ಬಾಡಿ ಸ್ಟಾರ್ಟ್ಸ್ ಹೀಲಿಂಗ್ ಆರ್ ಸ್ಕಿನ್ ಸ್ಟಾರ್ಟ್ಸ್ ರಿಪೇರಿಂಗ್ ಇಟ್ ಸೆಲ್ಫ್. ಬಟ್ ನಾವು ಕನ್ಸಿಸ್ಟೆಂಟ್ಲಿ ನಾವು 4 to 5 years ಮಾತ್ರ ನಿದ್ದೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಬಾಡಿಗೆ ಹೀಲ್ ಆಗೋಕ್ಕೆ ಚಾನ್ಸಸ್ ಸಿಗೋಲ್ಲ. ಆ್ಯಂಡ್ ದ್ಯಾಟ್ ಸ್ಟಾರ್ಟ್ ಶೋಯಿಂಗ್ ಅಪ್ ಆನ್ ಅವರ್ ಫೇಸ್ ಇನ್ ಟರ್ಮ್ಸ್ ಆಫ್ ಡಲ್ನೆಸ್, ಪಫಿನೆಸ್, ಅಂಡರ್ ಐ ಬ್ಯಾಗ್ಸ್ ಆ್ಯಂಡ್ ಫಾಸ್ಟರ್ ಏಜ್. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ ಟ್ರೈ ಟು ಗೆಟ್ 7 to 8 hours ಆಫ್ ಕ್ವಾಲಿಟಿ ಸ್ಲೀಪ್ ಎವ್ರಿ ಡೇ. ನೀವು ಸೇಮ್ ಟೈಮ್ಗೆ ಮಲ್ಕೊಳ್ಳೋದು, ಸೇಮ್ ಟೈಮ್ಗೆ ಎದ್ದೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟ್ರೈ ಟು ಅವಾಯ್ಡ್ ಹೆವಿ ಮೀಲ್ಸ್ ಅಟ್ ನೈಟ್. ಆ್ಯಂಡ್ 1 hour ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ಕ್ರೀನ್ಸ್ನ ಅವಾಯ್ಡ್ ಮಾಡಿ. ಇದನ್ನು ನೀವು ರೆಗ್ಯುಲರಾಗಿ ಫಾಲೋ ಮಾಡಿದ್ರೆ ವಿಲ್ ಸ್ಟಾರ್ಟ್ ನೋಟಿಸಿಂಗ್ ದ ಚೇಂಜಸ್ ಆನ್ ಯುವರ್ ಫೇಸ್. ಸೊ ಫೋರ್ತ್ ಮಿಸ್ಟೇಕ್ ಬಂದುಬಿಟ್ಟು ಯೂಸಿಂಗ್ ಹಾರ್ಶ್ ಪ್ರಾಡಕ್ಟ್ಸ್ ಆನ್ ಯುವರ್ ಫೇಸ್. ತುಂಬ ಫೇಸ್ ವಾಶ್, ಕ್ರೀಮ್ಸ್ ಆ್ಯಂಡ್ ಸ್ಕ್ರಬ್ಸಲ್ಲಿ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ, ಸ್ಟ್ರಾಂಗ್ ಫ್ರಾಗ್ರೆನ್ಸಸ್ ಇರುತ್ತೆ, ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಆ್ಯಂಡ್ when you start applying these products on your face, your skin barrier gets damaged. ಒಂದ್ಸಲ ನಿಮ್ಮ ಸ್ಕಿನ್ barrier ಡ್ಯಾಮೇಜ್ ಆಯಿತು ಅಂದರೆ your skin starts becoming dry, it becomes sensitive and in turn your skin starts aging faster. So ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ try using products that are gentle, fragrance free and alcohol free. Do not exfoliate your skin weekly. ಒಂದ್ಸಲ ಎಕ್ಸ್ಫೋಲಿಯೇಟ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಇನಫ್. ಆ್ಯಂಡ್ ನೀವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ನಲ್ಲಿ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ, ಸ್ಕಿನ್ನಲ್ಲಿ ರೆಡ್ನೆಸ್ ಬರೋದಂದರೆ ದೆನ್ ಸ್ಟಾಪ್ ಯೂಸಿಂಗ್ ದಟ್ ಪ್ರಾಡಕ್ಟ್. ಒಂದು ತಮ್ಮರಲ್ಲಿ ಏನಂದರೆ ನೀವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ನ ಮಾಡಿ. ಆ ಪ್ಯಾಚ್ ಟೆಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಪ್ರಾಡಕ್ಟ್ ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತಾ ಇಲ್ವೋ ಅಂತ. ಇವಾಗದ 5th ಮಿಸ್ಟೇಕ್, ನಾನು ಹೇಳಿದ್ನಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಇದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ. ಸೊ ಇಟ್ ಈಸ್ ಟಚಿಂಗ್ ಅವರ್ ಫೇಸ್ ವಿತ್ ಅವರ್ ಹ್ಯಾಂಡ್ಸ್. ಸೊ ಏನಾಗುತ್ತೆ ಅಂದರೆ ನಾವು ಥಿಂಕ್ ಮಾಡಬೇಕಂದ್ರೆ ನಾವು ಹಿಂಗೆ ಕೂತ್ಕೋತೀವಿ ಅಥವಾ ಹಿಂಗೆ ಕೂತ್ಕೋತೀವಿ, ಫೇಸ್ ಮೇಲೆ ಪಿಂಪಲ್ ಬಂದರೆ ಅದನ್ನು ಪ್ರಿಕ್ ಮಾಡ್ತೀವಿ. ಸೊ ನಮ್ಮ ಹ್ಯಾಂಡ್ಸಲ್ಲಿ ಡಸ್ಟ್ ಆ್ಯಂಡ್ ಜರ್ಮ್ಸ್ ಇರುತ್ತೆ. ಆ್ಯಂಡ್ ವೆನ್ ವಿ ಟಚ್ ಅವರ್ ಫೇಸ್ ವಿತ್ ದಟ್ ಸೇಮ್ ಹ್ಯಾಂಡ್ಸ್ ಆರ್ ಸ್ಕಿನ್ ಗೆಟ್ಸ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ನಮ್ಮ ಸ್ಕಿನ್ ಮೇಲೆ ಆಕ್ನೀಸ್ ಫಾರ್ಮ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ ನಮ್ಮ ಫೇಸ್ನ ಸುಮ್ಮನೆ ಟಚ್ ಮಾಡೋದನ್ನು ನಾವು ಅವಾಯ್ಡ್ ಮಾಡಬೇಕು. ಆ್ಯಂಡ್ ನಾವು ಫೇಸ್ ವಾಶ್ ಮಾಡೋಕ್ಕೆ ಹೋದಾಗ್ಲೂ ಫಸ್ಟ್ ನಮ್ಮ ಹ್ಯಾಂಡ್ಸ್ನ ಸೋಪ್ ಅಥವಾ ಹ್ಯಾಂಡ್ ವಾಶಿಂದ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ನಮ್ಮ ಫೇಸ್ನ ವಾಶ್ ಮಾಡಬೇಕು. ಸೊ ದ 6th and final ಮಿಸ್ಟೇಕ್ ಇಸ್ ನಾಟ್ ಡ್ರಿಂಕಿಂಗ್ ಇನಫ್ ವಾಟರ್. ಇಲ್ಲಿ ನಾನು ನಿಮಗೆ ಏನೂ ಜ್ಞಾನ ಕೊಡಲ್ಲ, ನೀವು 3 ಲೀಟ್ರ್ ವಾಟರ್ ಕುಡೀರಿ, 4 ಲೀಟ್ರ್ ವಾಟರ್ ಕುಡೀರಿ ಅಂತ. ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟ್ ಕ್ವಾಂಟಿಟಿ ವಾಟರ್ ನೀವು ಕುಡೀರಿ. ಏನಕ್ಕಂದರೆ ಇಫ್ ಯು ಡೋಂಟ್ ಡ್ರಿಂಕ್ ಇನಫ್ ವಾಟರ್ ಯುವರ್ ಬಾಡಿ ಸ್ಟಾರ್ಟ್ಸ್ ಗೆಟಿಂಗ್ ಡಿಹೈಡ್ರೇಟೆಡ್. ಆ್ಯಂಡ್ ನಿಮ್ಮ ಬಾಡಿ ಒಂದ್ಸಲ ಡಿಹೈಡ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿಮ್ಮ ಸ್ಕಿನ್ ಡ್ರೈ ಆಗುತ್ತೆ. ಆ್ಯಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮ್ಮ ಸ್ಕಿನ್ ಮೇಲೆ ಫೈನ್ ಲೈನ್ಸ್ ಆ್ಯಂಡ್ ರಿಂಕಲ್ಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಆ್ಯಂಡ್ ಸಿಂಪಲ್ ಸೊಲ್ಯೂಷನ್ ಏನಂದರೆ ಡ್ರಿಂಕ್ ವಾಟರ್ ಆ್ಯಸ್ ಪರ್ ಯುವರ್ ಬಾಡಿ ವೇಟ್.
ಆ್ಯಂಡ್ ರೆಗ್ಯುಲರ್ಲಿ ಇನ್ಕ್ಲೂಡ್ ಕುಕುಂಬರ್ ಇನ್ ಯುವರ್ ಡಯಟ್. ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ನೋಟಿಸ್ ಮಾಡ್ತೀರ ನಿಮ್ಮ ಸ್ಕಿನ್ ವಿಲ್ ಲುಕ್ ಪ್ಲಂಪ್ ಆ್ಯಂಡ್ ಹೆಲ್ತಿ. ಸೊ ಇದನ್ನು ಬಿಟ್ಟು ಇನ್ನು ಹಲವಾರು ಮಿಸ್ಟೇಕ್ಸ್ ಇದ್ದಾವೆ, ಬಟ್ ಫಾರ್ ರೈಟ್ ನೌ ದೀಸ್ ಆರ್ ದ 6 ಕಾಮನ್ ಮಿಸ್ಟೇಕ್ಸ್ ದ್ಯಾಟ್ ವಿ ಡೂ ಇನ್ ಎವ್ರಿ ಡೇ ಆಫ್ ಅವರ್ ಲೈಫ್. ಆ್ಯಂಡ್ ಇದರಲ್ಲಿ ನಾವು ಕೆಲವೊಂದು ಮಿಸ್ಟೇಕ್ಸ್ನ ಫಿಕ್ಸ್ ಮಾಡಿದ್ರೂ ಆರ್ ಸ್ಕಿನ್ ವಿಲ್ ಸ್ಟಾರ್ಟ್ ಲುಕಿಂಗ್ ಪ್ಲಂಪ್ ಆ್ಯಂಡ್ ಹೆಲ್ದಿ. ಸೊ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಕ್ರೀಮ್ಸ್ ಆ್ಯಂಡ್ ಸೆರಮ್ಸ್ ವಿಲ್ ನಾಟ್ ಗಿವ್ ಯು ಹೆಲ್ದಿ ಸ್ಕಿನ್. ಅದಕ್ಕೆ ನಾವು ನಮ್ಮ ಡೈಲಿ ರುಟೀನಲ್ಲಿ ನಾವು ಏನು ಮಿಸ್ಟೇಕ್ಸ್ ಮಾಡ್ತೀವೋ ಅದನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು, ಆವಾಗಲೇ ನಮ್ಮ ಸ್ಕಿನ್ ವಿಲ್ ಲುಕ್ ಹೆಲ್ದಿ. ಈ 6 ಮಿಸ್ಟೇಕ್ಸಲ್ಲಿ ನೀವು ಯಾವ್ಯಾವ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಬೇಕಂತಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.